ಬೇಕಾಗಿದ್ರೆ ನೀವು ಒಂದು ವೇಳೆ ಅವನಿಗೆ ಸಾವು ಬಂತಂದ್ರೂ ಸಹಿತ ಅವನ ಸುತ್ತಮುತ್ತಲಿರ್ತಕ್ಕಂಥವ್ರು ಏನಂತಾರೆ ಅಂದ್ರೆ ಒಂದು 4 ದಿನ ಇರಬೇಕಾಗಿತ್ತು, ಪಾಪ ಜಲ್ದಿ ಹೋಗ್ಬಿಟ್ಟು ಒಂದು 4 ಮಂದಿಗೆ ಒಳ್ಳೇದಾಗ್ತಿತ್ತು, ಒಂದು 4 ಮಂದಿಗೆ ಯಾವ ಕಡೆದು ಉಪಯೋಗ ಆಗ್ತಿತ್ತು, ಭಾಳ ಜಲ್ದಿ ಹೋಗ್ಬಿಟ್ಟು ಈ ರೀತಿಯಾಗಿ ವಿಷಾದ ವ್ಯಕ್ತಪಡಿಸ್ತಕ್ಕಂಥವ್ರು. ಇನ್ನು ಕೆಲವು ಜನ ಇಂಥವ್ರು ಇರ್ತಾರೆ, ಸತ್ತ ನಂತರ ಅವ ಎಂದೋ ಸಾಯ್ಬೇಕಾಗಿತ್ತು, ಬಹಳ ತಡ ಮಾಡಿಸಂತಾನ. 4 ಮಂದಿಗೆ ಉಪದ್ರವ ಕೊಡ್ತಿದ್ದ. ಮುಂಜಾನೆ ಕೂಡಲೇ ಅವನ ಮುಖ ನೋಡಿದ್ರು ಒಂದು ಕೆಲಸಗಳಾಗ್ತಾ ಇರ್ಲಿಲ್ಲ. ಆ ಮನುಷ್ಯ ಯಾಕಾರ ನಮ್ ನಡವಳಿಕೆ ಅದ ನಮ್ಗೆ ಕಲಿಸ್ತಿತ್ತು. ಈಗ ಹೇಳಿದ್ರಲ್ಲ ಕೊಂಡಿ ಮಿಂಚಣ್ಣ, ನಂಗೆ ಇಡೀ ಕಲ್ಯಾಣ ಕ್ರಾಂತಿ ಆಗ್ಲಿಕ್ಕೆ ಕೊಂಡಿ ಮಿಂಚಣ್ಣ ಒಬ್ಬನೇ ಕಾರಣ. ಇವತ್ತಿಗೂ ಸಹಿತ ಅದಾರ, ಇಲ್ಲ ಅಂತಿಲ್ಲ, ಇವತ್ತಿಗೂ ಕೊಂಡಿ ಮಿಂಚಣ್ಣ ಅದಾರ, ಇವತ್ತಿಗೂ ಸಹಿತ ಜಾತಿ ವೈಷಮ್ಯಗಳದಾವ, ಮತ್ತೆ ಒಟ್ಟು ಸಂಪ್ರದಾಯಗಳನ್ನ ಅನುಸರಿಸ್ಕೊಂಡು ಬರ್ತಕ್ಕಂಥವ್ರು ಅದಾರ. ಆಮೇಲೆ ನಮ್ಮ ಸಂಪ್ರದಾಯನೇ ಶ್ರೇಷ್ಠ ಅನ್ನುವಂಥವ್ರು ಅದಾರ, ಮಿಥ್ಯವನ್ನ ಅದೇ ಶ್ರೇಷ್ಠ ಅನ್ನುವಂಥವ್ರು ಅದಾರ. ಇಲ್ಲಿನೂ ಸಹಿತ ಚಾತುರ್ವರ್ಣ ಪದ್ಧತಿಗಳದಾವ. ಏನಂತ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅನ್ನುವಂಥವ್ರು ಜಗತ್ತವ್ರು ಅಳವಡಿಸ್ಕೊಂಡಿದ್ರು. ನಮ್ಮದು ಶ್ರೇಷ್ಠ, ನಾನು ಹೇಳಿದ್ದೆ ಕೆಳಜಾತಿಯವರು ಎಲ್ಲರೂ ಕೇಳಬೇಕು. ಒಂದ್ ವೇಳೆ ಅವರು ಕೇಳಲಿಲ್ಲ ಅಂತಂದ್ರೆ ನಾವು ಹೊಟ್ಟಿ ತಿಳ್ಕೊಂಡ್ಮೇಲೆ ಹೊಡ್ತಾ ಇರ್ಬೋದಂತ ಅವರು ಸಂಪ್ರದಾಯವಾದಿಗಳು, ಪುರೋಹಿತಶಾಹಿಗಳು ಏನ್ ಮಾಡೋದು ಅಂದ್ರೆ ಬಸವಣ್ಣಗೆ ಆಮೇಲೆ ಕಲ್ಯಾಣ ಕ್ರಾಂತಿ ಆಗ್ಲಿಕ್ಕೆ ಕಾರಣಕರ್ತ. ಇಲ್ಲ ಅಂದ್ರೆ ಕಲ್ಯಾಣ ಕ್ರಾಂತಿ ಆಗ್ತಾ ಇಲ್ಲ. ಯಾವ ಬಿಜ್ಜಳ ಅರಸ ಆತ್ಮೀಯ ಸ್ನೇಹಿತ ಅಂತ ಬಸವಣ್ಣನ ತಿಳ್ಕೊಂಡಿದ್ರು, ಆ ಸ್ನೇಹಿತನಿಗೆ ಅವರಿಗೆ ದ್ರೋಹ ಬಂತು. ಯಾಕೆ ದ್ರೋಹ ಬಂದ್ರೆ ಆ ಪುರೋಹಿತರು ಹೇಳಿರ್ತಕ್ಕಂಥ ಮಾತನ್ನ ಮುಂದೇಳಿ ಕೇಳಲಿಲ್ಲ ಅಂತಂದ್ರೆ ನನ್ನ ಅರಸೊತ್ತಿಗೆ ಹೋಗ್ಬಿಡ್ತದಲ್ಲ, ನನ್ನ ಕುರ್ಚಿ ಹೋಗ್ಬಿಡ್ತಾರೆ, ನಾನು ಬದುಕಲಿ ಹೆಂಗ, ಬಸವಣ್ಣನವ್ರು ಮಾತು ಕೇಳಿದ್ರೆ ಹೆಂಗ್ ಬದುಕಲಿಕ್ಕೆ ಆಗ್ತದೆ ಅಂತ ತಿಳ್ಕೊಂಡು ಕೊನೆಗೆ ಶರಣರ ವಿರುದ್ಧನೇ ಜನರು ಹೆಂಗ್ ನೋಡ್ರಿ, ಸೈನಿಕರಿಗೆ ಯಾರು ಕೇಳ್ತಾರೆ, ದೇಶವನ್ನು ಕಾಯೋದು ಕೇಳ್ತಾರೆ, ದೇಶ ರಕ್ಷಣೆಗಾಗಿ ಇಡ್ತಾರೆ. ಆದ್ರೆ ತನ್ನ ಜನರ ಮೇಲೆ, ತನ್ನ ಪ್ರಜೆಗಳ ಮೇಲೆ, ಸೈನಿಕರಿಂದ ದಂಗೆ ಆಗಲಿಕ್ಕೆ, ಸೈನಿಕರಿಂದ ಅವರಿಗೆ ತೊಂದರೆ ಆಗಲಿಕ್ಕೆ ಕಾರಣಕರ್ತ ಅನ್ನೋದು ನಿಜವಾದ. ಇವತ್ತು ಮರಣವೇ ಮಹಾನವಮಿ ಅಂತ ಅದರ ಅರ್ಥ ಏನಿದೆ, ಯಾಕಾಯ್ತದು ಶರಣರ ಕ್ರಾಂತಿ ಯಾಕಾಯ್ತು ಅಂದ್ರೆ ನೋಡಬೇಕಾಗಿದೆ. ಹುಟ್ಟನ್ನ ಬಹಳ ಸ್ವಾಭಾವಿಕವಾಗಿ ಸಂತೋಷ ಸಂಭ್ರಮದಿಂದ ಅನುಸರಿಸ್ತಾರೆ. ಅದರೊಳಗೆ ಗಂಡು ಮಗ ಹುಟ್ಟಿದ್ರಂತ ಊರೆಲ್ಲ ಮುಂದೆ ಬಸ್ತಾರೆ. ಹುಟ್ಟನ್ನ ಸಂಭ್ರಮಿಸ್ತೀವಿ, ಹುಟ್ಟನ್ನ ಸ್ವಾಗತಿಸ್ತೀವಿ, ಆಚರಣೆ ಮಾಡ್ತೀವಿ. ಅದರ ಸಾವನ್ನ ಸೂತಕದ ಛಾಯೆ ಅಂತ ತಿಳ್ಕೊಂಡು, ಯಾವಾಗ ಸಾವು ನಿಶ್ಚಿತ ಇದೆ ಅಂತಂದ್ರೆ ಆ ಸಾವನ್ನ ಸೂತಕದ ಛಾಯೆ ಅಂತ ಯಾಕೆ ತಿಳ್ಕೋಬೇಕು? ಅದಕ್ಕೆ ಕಾರಣ ಏನಂತಂದ್ರೆ ನಾವು ನಮ್ಮ ವ್ಯಕ್ತಿತ್ವದಿಂದ, ನಮ್ಮ ಸನ್ನಡತೆಯಿಂದ, ನಮ್ಮ ಆಚಾರ ವಿಚಾರಗಳಿಂದ, ಅದಕ್ಕೆ ನೋಡಿ ಹಿಂದಿನ ಹಿರುಗಳೆಲ್ಲ ಹೇಳಿರ್ತಕ್ಕಂಥದ್ದು ಕೇಳಿಲ್ಲ, ಮಾನವ ಜನ್ಮ ದೊಡ್ಡದು ಹಾಳು ಮಾಡಲು ಬೇಡಿ ಉತ್ಸಪ್ಪಗಳಿನ ಸರಳ ಭಾಷೆ, ಹಾಳು ಭಾಷೆಯನ್ನು ಕಳಿಸ್ತೇವೆ. ಅದನ್ನೇ ಶರಣರ ಗುಣ ಮರಣದಲ್ಲಿ ನೋಡುವುದು. ಆ ಗುಣ ಅನ್ನುವಂಥದ್ದೇನಿದೆ, ನಡತೆ ಅನ್ನುವಂಥದ್ದೇನಿದೆ, ಆಚಾರ ವಿಚಾರಗಳು ಅನ್ನುವಂಥದ್ದೇನಿದೆ, ಅದರಲ್ಲಿ ತತ್ವ, ತಾತ್ವಿಕ ಚಿಂತನೆ, ಮಾನವೀಯ ಮೌಲ್ಯಗಳು, ಸಚ್ಚಾರಿತ್ರದ ಚಿಂತನೆಗಳು ಅವನ್ನ ಅಳವಡಿಸಿಕೊಂಡು ತನ್ನ ಬದುಕು ಇತರರಿಗೆ ಮಾದರಿಯಾಗುವಂತಹ ರೀತಿಯಲ್ಲಿ ಬದುಕಿರ್ತಕ್ಕಂಥವರು ಶರಣರು. ಆಮೇಲೆ ಇನ್ನೊಂದು ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು, ಬದುಕುವುದು ಬೇರೆ, ಜೀವಿಸುವುದು ಬೇರೆ. ಯಾವ ತಾತ್ವಿಕ ನೆಲೆಗಟ್ಟಿರ್ಲಾರ್ದೇನೆ, ಯಾವ ತತ್ವಗಳಿರ್ಲಾರ್ದೇನೆ, ಯಾವ ಚಿಂತನೆ ಇರ್ಲಾರ್ದೇನೆ, ಯಾವ ಆಚರಣೆ ಇರ್ಲಾರ್ದೇನೆ ತನ್ನ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ಜೀವಿಸ್ತಕ್ಕಂಥವ್ರು ಅವರು ಜೀವಿಸ್ತಾರೆ. ಪ್ರತಿಯೊಂದು ಕೆಲಸದ ಸಂದರ್ಭದಲ್ಲಿ, ಪ್ರತಿಯೊಂದು ಆಚರಣೆಯ ಸಂದರ್ಭದಲ್ಲಿ, ಪ್ರತಿಯೊಂದು ನಡತೆಯ ಸಂದರ್ಭದಲ್ಲಿ, ಪ್ರತಿಯೊಂದು ಉಚ್ಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಚಿಂತನೆಯನ್ನು ಮಾಡಲಾರ್ದೇನೆ ಯಾರು ಇರ್ತಾರಲ್ಲ ಅವರು ಜೀವಿಸುತ್ತಾರೆ. ಇನ್ನು ಬದುಕುತ್ತಾರೆ, ಬದುಕುವವರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಹೆಚ್ಚಿಗೂ ಸಹಿತ ತನ್ನ ಆತ್ಮ ಉನ್ನತಿಗಾಗಿ,
ತನ್ನ ಆತ್ಮವಿಕಾಸಕ್ಕಾಗಿ, ತನ್ನ ವ್ಯಕ್ತಿತ್ವವನ್ನ ಬಿಡುವುದಕ್ಕಾಗಿ ಪ್ರತಿ ಕೆಲಸದ ಸಂದರ್ಭದಲ್ಲಿ ತನ್ನ ಮೈ, ಮನಸ್ಸು, ಚಿಂತನೆಗಳು ಅದರಲ್ಲಿ ತೊಡಗಿ ಆ ವ್ಯಕ್ತಿ ಬದುಕುತ್ತಾನೆ. ನೋಡಬೇಕು, ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಫಿಕ್ಸ್ ಆಯ್ತು ಅಂತಂದ್ರೆ ಆ ರೆಸ್ಪಾನ್ಸಿಬಿಲಿಟಿಯನ್ನ ಹ್ಯಾಂಡಲ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾದಂತಹ ರೀತಿಯಲ್ಲಿ ಸಮರ್ಪಣೆ ಮಾಡಿಕೊಂಡಿದ್ದಾಗ ಒಂದು ಬದುಕಿಗೆ ಅರ್ಥ ಬರುತ್ತದೆ, ಆ ಬದುಕು ರೂಪಗೊಳ್ಳುತ್ತದೆ. ಬದುಕು ರೂಪಗೊಳ್ಳುತ್ತದೆ. ಬಸವಣ್ಣನವರು ಹೇಳಿದ್ದಲ್ಲ, ಕರ್ಮಠ ಸಿದ್ಧಾಂತ ಬೇಡ, ಕರ್ಮ ಸಿದ್ಧಾಂತ ಇದೆ. ಕಾಯಕ ಚಿಂತನೆಗಳಿದೆ, ಕಾಯಕ ತತ್ವಕ್ಕೆ ಪ್ರಾಧಾನ್ಯತೆ ಇರಲಿ ಅಂತ ಹೇಳ್ಬೋದು. ಅದಕ್ಕೆ ನೋಡೋಣ, ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ತತ್ವಗಳು, ಆಚರಣೆಗಳು, ವಚನಗಳು ಎಲ್ಲವೂ ಸಹಿತ ಹೇಳ್ತಕ್ಕಂಥದ್ದೇನೆಂದ್ರೆ ನೀನು ನಿನ್ನ ಬದುಕನ್ನ ಅರ್ಥಪೂರ್ಣವಾಗಿ, ವೈಶಿಷ್ಟ್ಯಪೂರ್ಣವಾಗಿ ಬದುಕಿ ಇತರರಿಗೆ ಮಾದರಿಯಾಗಬೇಕು, ಇತರರ ಬದುಕಿಗೆ ರೂಪುಗೊಳ್ಳುವುದಕ್ಕೆ ಸಹಾಯಕ ಆಗಬೇಕನ್ನುವಂತಹ ದಿಶೆಯಲ್ಲಿ ಅವರು ಹೇಳ್ಕೊಟ್ಟಿರ್ತಕ್ಕಂಥ ವಚನಗಳು, ಚಿಂತನೆಗಳು, ತಾತ್ವಿಕ ಆದರ್ಶಗಳು ನಮ್ಮ ಬದುಕಿಗೆ ದಾರಿದೀಪವಾಗಬೇಕು. ಅದಕ್ಕೆ ಅವರು ಏನ್ ಹೇಳಿದ್ರೆ ಇವತ್ತಿನ ದಿವಸ ಸಾವಿಗಂಜಲಿಲ್ಲ, ಶರಣರ ತತ್ವಗಳನ್ನ, ವಚನಗಳನ್ನ, ವಚನ ಸಾಹಿತ್ಯ ರಕ್ಷಣೆಗಾಗಿ ನಮ್ಮ ಪ್ರಾಣವನ್ನಾದರೂ ಬಲಿದಾನ ಮಾಡಲಿಕ್ಕೆ ತಯಾರಿದ್ದೀವಿ. ಆದ್ರೆ ಅದನ್ನ ರಕ್ಷಿಸ್ತೀವಿ ಅನ್ನುವಂತಹ ಪಣ ತೊಟ್ಟು ಯಾವತ್ತಿನ ದಿವಸ ಕಲ್ಯಾಣದ ಒಳಗ ಕ್ರಾಂತಿ ಆಯಿತು. ಮಧುವರಸ ಶಿವಶರಣ ಹರಳೆಯವರ ಮಕ್ಕಳಿಗೆ ಮದುವೆ ಆಯಿತು. ಆ ಮದುವೆ ಆಗಿದ್ದನ್ನ ಇದು ಏನು ಪ್ರಗತಿಪರ ಚಿಂತನೆ. ಆ ರೀತಿಯಾದಂತಹ ಮದುವೆಯನ್ನ ಕಾರ್ಯರೂಪ ಕಳಿಸ್ತಕ್ಕಂಥದ್ದು ಏನಿತ್ತು ಅಂದ್ರೆ ಬಸವಣ್ಣನವರಾಗ್ಲಿ, ಅಲ್ಲಮ ಪ್ರಭುಗಳಾಗ್ಲಿ, ಚನ್ನಬಸವಣ್ಣನವರಾಗ್ಲಿ ಇವರೆಲ್ಲ ಏನ್ ಮಾಡಿರ್ತಾರೆ, ಕೊಟ್ಟು ಸಂಪ್ರದಾಯಗಳು, ಮಿತ್ರ ಸಂಪ್ರದಾಯಗಳು ಏನದಾವ ಇವೆಲ್ಲವೂ ಸಹಿತ ತೊಡೆದು ಹಾಕಬೇಕು. ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ಸಾಮಾಜಿಕ ಸಮಾನತೆ ಜೊತೆಯಲ್ಲಿ ಸಾಮಾಜಿಕವಾದಂಥ, ಧಾರ್ಮಿಕವಾದಂಥ, ಅರ್ಥಪೂರ್ಣವಾಗಿರುವಂತಹ ವೈಚಾರಿಕ ಪ್ರಜ್ಞೆಯನ್ನ ಪ್ರತಿಯೊಬ್ಬ ಮನಸ್ಸಿನಲ್ಲಿ, ಪ್ರತಿಯೊಬ್ಬ ಜನರಲ್ಲಿ ಅಳವಡಿಸಬೇಕು. ಜೊತೆಗೆ ಸಮಾಜದ ಎಲ್ಲ ಜನರನ್ನು ಒಟ್ಟಿಗೆ ಸೇರಿಸಬೇಕನ್ನುವಂತಹ ದಿಶೆಯಲ್ಲಿ ಅವರ ಪ್ರಯತ್ನ ಮಾಡಿದ್ದರ ಪ್ರತಿಫಲವಾಗಿ ಏನಾಗ್ಬಿಡ್ತು, ಇವರಿಂದ ಪುರೋಹಿತ ಶಾಹಿಗಳು ಮತ್ತೆ ಸಂಪ್ರದಾಯವಾದಿಗಳು ಅವ್ರ ಹೊಟ್ಟೆಗೆ ಈ ಬಸವಣ್ಣನವರ ತತ್ವಗಳನ್ನು, ವಚನಗಳನ್ನು ಎಲ್ಲರೂ ಅನುಷ್ಠಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಎಲ್ಲರೂ ಅಳವಡಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಪುರೋಹಿತರಿಗೆ ಬೆಂಬಲ ಇರೋದಿಲ್ಲ, ಪುರೋಹಿತರ ಕೆಲಸಗಳು ಏನೂ ನಡೆಯೋದಿಲ್ಲ, ಪುರೋಹಿತರು ಹೇಳಿದಂತೆ ಕೆಳಜಾತಿಯವರು ಕೇಳೋದಿಲ್ಲ. ಪುರೋಹಿತರು ಯಾರಾದ್ರೂ ಸಂಸ್ಕೃತದ ಶ್ಲೋಕ ಹೇಳಿರ್ತಾರೆ, ಅದನ್ನ ದಲಿತ ಶ್ರೀಮಂತ ಜಾತಿಗಳಿಗೆ ಏನೂ ಅರ್ಥ ಆಗ, ನಮ್ಗೆ ಅರ್ಥ ಆಗ. ಸಂಸ್ಕೃತದೊಳಗೆ ಹೇಳಿದ್ರೆ ನಮ್ಗೆ ಅರ್ಥ ಆಗಲ್ಲ, ಕನ್ನಡದಾಗ ಹೇಳಿದ ಅರ್ಥ ಆಗ. ಮತ್ತು ಅತ್ಯಂತ ಸರಳ ಕನ್ನಡದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರಲ್ಲಿಸುವ. ಎಷ್ಟು ಸರಳ ಭಾಷೆ. ಸರಳವಾಗಿ ಹೇಳಿಗತ್ತಿದ್ರೆ ಯಾವ ಮಾತು 10 ಜನರಿಗೆ ಅರ್ಥ ಆಗ್ತದ, ಆ ಮಾತು ಅತ್ಯಂತ ಸರಳವಾಗಿ ಹೇಳಿದ್ರೆ 100 ಜನರಿಗೆ ಅರ್ಥ ಆಗ್ತದ. 100 ಜನರಿಗೆ ಮಹತ್ವ ಕೊಡ್ಬೇಕಾ, 5 ಜನರಿಗೆ ಅರ್ಥ. ಆ ಪುರೋಹಿತ ಶಾಹಿಗಳು ನಾವೇನ್ ಹೇಳ್ತೀವಿ ಎಲ್ಲರೂ ಕೇಳಬೇಕು. ನಾವೇನ್ ಹೇಳೋದು ನೀವೆಲ್ಲರೂ ಕೇಳಬೇಕು. ಕೇಳಲಿಲ್ಲ ಅಂದ್ರೆ ಇವ್ರು ನಮ್ಮ ವಿರುದ್ಧದ, ಇವರಿಗೆ ಮುಂದೆ ಬದುಕುವುದ. ಈ ವಚನಗಳು ಉಳ್ಕೊಂಡಿದ್ರೆ, ವಚನ ಸಾಹಿತ್ಯ ಉಳ್ಕೊಂಡಿದ್ರೆ ಮುಂದೆ ಸಾಮಾಜಿಕ ಬದಲಾವಣೆಗೆ ದಾರಿ ದೀಪ ಆಗ್ತದೆ. ಇದನ್ನು ಇಲ್ಲಿಗೆ ಕಡೆಗಣಿಸಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು, ಇವ್ರಿಗೆ ಸದೆ ಬಡಿಬೇಕು. ಈ ಒಂದು ದೃಷ್ಟಿಕೋನದಿಂದ ಅವತ್ತು ಕಲ್ಯಾಣ ಕ್ರಾಂತಿ ಆಗ್ಲಿಕ್ಕೆ ಕಾರಣ ಅಂದ್ರೆ ವೈಚಾರಿಕ ಪ್ರಜ್ಞೆ ಅನ್ನುವಂಥ ಬೆಳೆಸೋದಕ್ಕ ಇಡೀ ಶರಣ ಸಂಪ್ರದಾಯ, ಶರಣ ತತ್ವಗಳೇನು ಪ್ರಯತ್ನ ಪಟ್ಟಿದ್ದಾವೆ, ಆ ಶರಣರು ಪ್ರಯತ್ನ ಪಟ್ಟಿದ್ದಾರೆ, ಅವರ ಸಂಘರ್ಷ ಮಾಡಿದ್ದಾರೆ. ಅದು ಮಾಡಿದ್ರದು ಅವರಿಗೆ ಸಹನೆ ಆಗಿದೆ. ಒಬ್ಬ ಅರಸ 24 ತಾಸು ಬಸವಣ್ಣ ನನ್ನ ಆತ್ಮೀಯ ಪ್ರಧಾನಮಂತ್ರಿ ಅಂತ ನಂಬ್ಕೊಂಡಿರ್ತಕ್ಕಂಥ ಆ ಪುರೋಹಿತರು ಎಷ್ಟು ಬಲವಂತ ಮಾಡಿರ್ಬೇಕು ಹೇಳಿ, ಪುರೋಹಿತರ ಮೇಲೆ ಎಷ್ಟು ದಬ್ಬಾಳಿಕೆ ಮಾಡಿರ್ಬೇಕು ಹೇಳಿ. ನಾವು ಹೇಳಿದ್ದನ್ನೇ ನೀವು ಕೇಳಬೇಕು. ಅವರು ಜಾತಿಗಳ ಮಧ್ಯದಲ್ಲಿ ಜಾತಿಯ ಲಗ್ನ ಮಾಡಿಲ್ಲ, ವಿರೋಧ ಜಾತಿಯ ಜನರನ್ನ ಲಗ್ನ ಮಾಡಿಬಿಟ್ಟು ಇದು ಒಂದು ಸಾಮಾಜಿಕ ಸಮಾನತೆಗೆ
ದಾರಿ ಮಾಡಿಕೊಡ್ತಿದ್ದಾರೆ ನಂಬಲಿಕ್ಕೆ ತಯಾರಿಲ್ಲ. ನಮ್ಮ ವೈದಿಕ ಸಂಪ್ರದಾಯಗಳಿಗೆ ಧಕ್ಕೆ ತಂದಿದ್ದಾರೆ, ಪುರೋಹಿತಶಾಹಿಗೆ ಧಕ್ಕೆ ತಂದಿದ್ದಾರೆ. ಅವರನ್ನ ನಿರ್ನಾಮ ಮಾಡಬೇಕು. ಅದಕ್ಕೆ ನಮ್ಮ ಮುಲ್ಗಿಯವ್ರು ಹೇಳಿದ್ರಲ್ಲ, ಹೆಣ್ಣು ಹಣ್ಣು ಮಣ್ಣಿಗಾಗಿ ಆಗಿರ್ತಕ್ಕಂಥ ಕ್ರಾಂತಿ ಅಲ್ಲ ಅದು ಆಗಿರ್ತಕ್ಕಂಥದ್ದು ಸಾಮಾಜಿಕ ಪರಿವರ್ತನೆಗಾಗಿ ಆಗಿರ್ತಕ್ಕಂಥ. ನಿಜವಾಗಿ ಹೇಳಬೇಕು, 1,96,000 ಜರಜಂಗಮರಲ್ಲಿ ಇದ್ರು, 770 ಅಮರ ಗಣಗಳು ಅನುಭವ ಮಂಟಪದಲ್ಲಿದ್ರು. ಜಗತ್ತಿನ ಮೊಟ್ಟ ಮೊದಲನೆಯ ಪಾರ್ಲಿಮೆಂಟ್ ಅದು. ಆ ಪಾರ್ಲಿಮೆಂಟ್ಗೆ ಇದೇ ಪ್ರಧಾನಮಂತ್ರಿ ಹೊಗಳಿದ್ದಾರೆ. ನಾನು ಇವತ್ತು ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, 12ನೇ ಶತಮಾನದಲ್ಲಿ ಬಸವಣ್ಣ ಮಾಡಿದ್ದಾನೆ ಅನ್ನುವಂಥದ್ದು ಸುಮ್ಮ ಸಾಧನೆ. ಅದ್ಭುತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಫ್ರಾನ್ಸ್ ದೇಶದ ಕ್ರಾಂತಿ ಆಗಿರ್ತಕ್ಕಂಥದ್ದು ಅರಸೊತ್ತಿಗೆ ಬದಲಾವಣೆ. ರಷ್ಯಾ ದೇಶದ ಕ್ರಾಂತಿ ಆಗಿರುವಂಥದ್ದು ಅರಸೊತ್ತಿಗೆ ಬದಲಾವಣೆ. ಅನ್ನಕ್ಕಾಗಿ ಪರಿತಪಿಸ್ತಕ್ಕಂಥ ಸನ್ನಿವೇಶ. ಆದ್ರೆ ಇದು ಕ್ರಾಂತಿ ಆಗಿರುವಂಥದ್ದು ಸಾಮಾಜಿಕ ಬದಲಾವಣೆಗಾಗಿ, ಸಾಮಾಜಿಕ ಪರಿವರ್ತನೆಗಾಗಿ, ಎಲ್ಲರ ಲೇಸನ್ನು ಬಯಸ್ತಕ್ಕಂಥದ್ದು. ಅದಕ್ಕೆ ನೋಡಿ, ಕೆಲವು ವಚನದಲ್ಲಿ ನೋಡಿದೆ, ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವಂಥ ಭಾವನೆ ಯಾವಾಗ ಬರ್ತದಂದ್ರೆ ನಮ್ಮ ಚಿಂತನೆಗಳು ವಿಶಾಲ ರೂಪದಲ್ಲಿ ಅಳವಡಿಸಿಕೊಂಡು, ನಮ್ಮ ಚಿಂತನೆಗೆ ವಿಶಾಲ ತತ್ವ ಮೈಗೂಡಿದ. ಅದಕ್ಕೆ ಮುಲ್ಗಿಯವ್ರು ಹೇಳಿದ ಪ್ರಕಾರ ನಾವು ನನಗೇನನ್ಸ್ತದಂತಂದ್ರೆ ಏನಾದರಾಗುವುದು ಮಾನವ. ಯಾರು ಇದು ಹೇಳ್ತಾರೆ, ಕುವೆಂಪು ಹೇಳುತ್ತಾರೆ. ಅದಕ್ಕೆ ನಾವು ಏನಾಗಬೇಕಂತ ಇದ್ದೀವಿ ಅನ್ನೋದು ನಮ್ದು ದಿಕ್ಕು ದೇಶ ಇರಲಾರ್ದು ಬದುಕದಿ ಅಂದ್ರೆ ಅದು ಬರೀ ಜೀವಿಸುವುದು ಅಂತ. ಪ್ರಾಣಿಗಳು ಜೀವಿಸುತ್ತವೆ, ಪಕ್ಷಿಗಳು ಜೀವಿಸುತ್ತವೆ, ಕ್ರಿಮಿಕೀಟಗಳು ಜೀವಿಸುತ್ತವೆ, ಆಹಾರಕ್ಕಾಗಿ ಶೋಧಿಸುತ್ತವೆ. ಆ ಹೊಟ್ಟೆ ತುಂಬಂದ್ರೆ ಮುಗಿತವೆ, ಏನು ಕೆಲಸ ಇಲ್ಲ. ಆದ್ರೆ ಮನುಷ್ಯನಿಗೆ ಮಾತ್ರ ಚಿಂತನೆ ಮಾಡ್ತಕ್ಕಂಥದ್ದು, ಆಮೇಲೆ ಉತ್ತಮವಾಗಿರ್ತಕ್ಕಂಥದ್ದು ಯಾವುದು, ಯಾವುದನ್ನು ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾಗ ನನ್ನ ಬದುಕಿಗೆ ಸ್ಫೂರ್ತಿ ತುಂಬುತ್ತದೆ, ನನ್ನ ಬದುಕಿಗೆ ಒಂದು ಅರ್ಥ ಬರ್ತದೆ, ವ್ಯಕ್ತಿತ್ವ ರೂಪಿಕೊಳ್ಳಿಕ್ಕೆ ಸಹಾಯಕ ಆಗ್ತದೆ, ಅದನ್ನು ನಾನು ಒಪ್ಪಿಕೊಳ್ಬೇಕು, ಆ ತತ್ವಗಳಿಗೆ ನಾನು ಆದ್ಯತೆ ಕೊಡಬೇಕು ಅನ್ನುವಂಥ ಚಿಂತನೆ ನಮ್ಮ ಮನಸ್ಸಿನಾಗ ಬಂದಿದ್ದಾಗ ಅವಾಗ ನಮ್ಮ ವ್ಯಕ್ತಿತ್ವಕ್ಕೆ ಮೆರಗು. ನಿಜವಾಗಿ ಹೇಳ್ತೀನಿ, ಪ್ರಭುದೇವರು ಬಹಳ ಒಳ್ಳೆಯ ಕೆಲಸ. ಯಾಕಂದ್ರೆ ಅವ್ರ ಸುತ್ತಮುತ್ತಲು ಇರ್ತಕ್ಕಂಥವ್ರೆಲ್ಲರೂ ಯುವಕರು, ನಮ್ಮಂಗೆ 60-64 ಆಗಿದ್ದವ್ರು ಇಲ್ಲ, ಬಹಳ ಕಡಿಮೆ. ನಾವು ನೀವೆಲ್ಲ ದೂರ ಇರ್ತೀವಿ. ಅವ್ರ ಸುತ್ತಮುತ್ತಲು ಇರ್ತಕ್ಕಂಥವ್ರು ಎಲ್ಲರೂ ಯುವಕರು. ಆ ಯುವಕರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಯುವಕರಿಗೆ ಬಸವಣ್ಣನ ತತ್ವಗಳನ್ನು ಅಳವಡಿಸಿಕೊಂಡು ಬದುಕುವ ನೆಲೆಗಟ್ಟನ್ನು ಗಟ್ಟಿ ಮಾಡಿಕೊಡ ಅಂತ ಹೇಳ್ತಾ ಇದ್ದಾರಲ್ಲ, ಆ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥ. ಅದನ್ನು ಹಾಗೇ ಧರ್ಮ ಪ್ರಚಾರದಲ್ಲಿ ಧಾರ್ಮಿಕ ಚಿಂತನೆಗಳು, ಸಾಮಾಜಿಕ ಚಿಂತನೆಗಳು, ಸಮಾಜದ ಐಕ್ಯತೆಗಾಗಿ, ಸಮಾಜದ ಸಮಾನತೆಗಾಗಿ ಹೋರಾಡತಕ್ಕಂಥವ್ರು ಏನಿದ್ದಾರಲ್ಲ, ಅವರಿಗೆ ತೊಂದರೆಗಳು ಬರ್ತಾನೆ, ಅವರಿಗೆ ಲೋಪಗಳು ಆರೋಪಗಳು ಬರ್ತಾನೆ. ಅವೆಲ್ಲವನ್ನ ಮೆಟ್ಟಿ ನಿಲ್ತಕ್ಕಂಥ ಸ್ವಭಾವ ಇದ್ರೆ ಮಾತ್ರ ಆವಾಗ ನಿಮ್ಮ ವ್ಯಕ್ತಿತ್ವ ಗಟ್ಟಿ ಕೊಡ್ತದೆ. ನಿಮ್ಮ ವ್ಯಕ್ತಿತ್ವ ಆ ವ್ಯಕ್ತಿತ್ವದ ಮೆರಗು ಬರುತ್ತೆ. ಬಹಳ ಸರಳವಾಗಿ ಯಾವಾಗ ಮಂಕುತಿಮ್ಮನ ಕಗ್ಗ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಗಿದ್ರು ಸಹಿತ, ಅವರ ಕಗ್ಗದ ಒಳಗೆ ಕಗ್ಗ ಅಂದ್ರೆ ಬ್ರಹ್ಮಗಂಟು ಅಂತ ಏನ್ ಮಾಡಿದ್ದಾರೆ, ಕಗ್ಗ ಅಂದ್ರೆ ಬ್ರಹ್ಮಗಂಟು. ಎಷ್ಟು ಸರಳವಾಗಿ ಹೇಳಿದ್ದಾರೆ ಅಂದ್ರೆ, ಹುಲ್ಲಾಗು ಬೆಟ್ಟದಡೆ ಮನೆಗೆ ಮಲ್ಲಿಗೆ ಆಗಿ, ಕಲ್ಲಾಗು ಕಷ್ಟಗಳ ಮನೆ ಸುರಿಯ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು. ಬಸವಣ್ಣನವರು ಹೇಳಿರ್ತಕ್ಕಂಥವ್ರು ಏನಂತ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಏನಂತ, ಸ್ವರ್ಗ ಲೋಕ ಮತ್ತು ಲೋಕವೆಂಬುದು ಬೇರಿಲ್ಲ ಕಾಣಿವ, ಸತ್ಯವ ನುಡಿಯುವುದೇ ಸ್ವರ್ಗ ಲೋಕ, ಸತ್ಯವ ನುಡಿಯುವುದೇ ಭಕ್ತಿ ಲೋಕ. ಆಚಾರವೇ ಸ್ವರ್ಗ ಅನಾಚಾರ, ಅದನ್ನೇ ಡಿ ವಿಜಯವರು ಮುಂದೆ ಬಂದು ಬದಲಾವಣೆಗೆ ಏನ್ ಹೇಳ್ಕೊಟ್ರಂದ್ರೆ, ಹುಲ್ಲಾಗು ಬೆಟ್ಟದಲ್ಲಿ ಯಾವುದೇ ಆಗಿರ್ತಕ್ಕಂತಹ ಆಹಾರ ಹಾಕ್ಬೇಕು. ಹುಲ್ಲಾಗಿದ್ದಾಗ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಹುಲ್ಲಾಗು ಬೆಟ್ಟದ ಮನೆಗೆ ಮಲ್ಲಿಗೆಯ. ಇದು ಬಹುಶಃ ಮಹಾತ್ಮ ಗಾಂಧಿ ಉಳಿದಿದ್ದಿಲ್ಲ ಅಂತ
ಕಸ್ತೂರ್ಬಾ ಗಾಂಧಿ ಕಂಡ ಸೇರ್ತಿದ್ದಿಲ್ಲ, ಮನೆ ಮಕ್ಕಳಿಗೆ ಸೇರ್ತಿದ್ದಿಲ್ಲವ. ಊರ್ ತುಂಬಾ ಎಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅನ್ಸ್ಕೊಂಡಂತೆ ಪಟ್ಪತಿಯವರೇ. ದೇಶ ಕೂಡ್ಸ ಕೆಲಸ ಮಾಡ್ಬೇಕಲ್ಲ, ಕೂಡ್ಸ ಕೆಲಸ ಮಾಡ್ಲಿಲ್ಲ, ಒಡೆ ಕೆಲಸ ಮಾಡ್ಬೇಕು. ಏನಂದ್ರೆ ಮನೆಗೆ ಮಲ್ಲಿಗೆ ಆಗುವಾಗಿ ಹುಲ್ಲಾವು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗ ಕಲ್ಲಾಗು ಕಷ್ಟಗಳ ಮನೆಯ ವಿಧಿಸಬೇಕು. ಕಲ್ಲಾಗು ಬಂದಾಗ ಕಲ್ಲಿನ ಮೇಲೆ ಎಷ್ಟು ನೀರು ಬಿರಲಿ ಆ ನೀರು ಜಾರ್ಕೊಂಡು ಹೋಗ್ತದೆ, ಕಲ್ಲು ಮಾತ್ರ ಗಟ್ಟಿಯಾಗಿದೆ. ನಿನ್ನ ಮನಸ್ಸು, ತತ್ವ, ನಿಲುವು, ಚಿಂತನೆಗಳಿಗೆ, ಆಚಾರ ವಿಚಾರಗಳಿಗೆ, ಶರಣ ಸಾಹಿತ್ಯಕ್ಕೆ, ಶರಣರ ವಚನಗಳಿಗೆ ಗಟ್ಟಿಯಾದಂತಹ ನಿಲುವನ್ನು ತಡೆದುಕೊಳ್ತಕ್ಕಂಥ ಕಲ್ಲಾಗು ಕಷ್ಟಗಳ ಮನೆಯ ವಿಧಿಸಬೇಕು. ಬೆಲ್ಲ ಸಕ್ಕರೆಯಾಗು ದೀನ ದೊಡ್ಡದ ಇವನಾರವ ಎಂದೆನಿಸದರಿಯ ಇವ ನಮ್ಮವ ಎಂದೆನಿಸ. ಅದನ್ನೇ ನಮ್ಮ ಡಿ ವಿ ಜಿ ಅವರೇ ಹೇಳಿದ್ರೆ ಬೆಲ್ಲ ಸಕ್ಕರೆಯಾಗು ದೀನ ದೊಡ್ಡದ. ಮನೆಗೆ ಯಾರಾದರೂ ಅತಿಥಿಗಳು ಬಂದಿದ್ದಾರೆ, ಯಾರಾದರೂ ಹಸಿವಂತ ಬಂದಿದ್ದಾರೆ, ಯಾರಾದರೂ ನೀರಡಿಕೆ ಆಗಿದೆ, ಯಾವುದೋ ಪಶು ಪಕ್ಷಿಗಳು ತೊಂದರೆಯಲ್ಲಿ ಸೇರ್ಕೊಂಡಿದ್ದಾಗೆ, ಅವಾಗ ಆಮೇಲೆ ಧರ್ಮದ ಆಧಾರದ ಮೇಲೆ ಯಾರನ್ನ ನಿಂದಿಸ್ತಕ್ಕಂಥ ಕೆಲಸ ಆಗ್ತದೆ, ಧರ್ಮದ ಆಧಾರದ ಮೇಲೆ ಯಾರನ್ನ ಮೇಲು ಕೀಳು ಅಂತ ನೋಡ್ತಕ್ಕಂಥ ಕೆಲಸ ಇದೆ. ಅದನ್ನ ನೋಡಿ ಸುಮ್ಮನೆ ಕೂಡಲಾರ್ದೇನೆ ಅವರನ್ನ ಸಮಾನತೆಯ ದಿಶೆಯಲ್ಲಿ, ಸಮಾಜದ ಸಮಾನತೆಯ ದಿಶೆಯಲ್ಲಿ ತಗೊಂಡು ಬರಲಿಕ್ಕೆ ನ್ಯಾಯಯುತವಾದಂತಹ ರೀತಿಯಲ್ಲಿ, ಸಾಮಾಜಿಕ ನ್ಯಾಯ ಕೊಡಿಸುವಂತಹ ದಿಶೆಯಲ್ಲಿ ನೀನು ಪ್ರಯತ್ನಶೀಲನಾಗುವಂತಹ ಬೆಲ್ಲ ಸಕ್ಕರೆಯಾಗುವುದು ಏನಾದರೂ ದುರ್ಬಲ. ಅದ್ರ ಜೊತೆಗೆ ಒಂಟಿ ಬಾಳು ಸಾಮಾಜಿಕ ಜೀವನನೇ ಹೆಂಗಿರ್ಬೇಕು, ಎಲ್ಲರೊಳಗೆ ಒಂದಾಗು. ಯು ಆರ್ ಅಪಾರ್ಟ್ ಫ್ರಮ್ ದ ಸೊಸೈಟಿ. ಸಮಾಜಕ್ಕೆ ಬಿಟ್ಟು ನೀನಿಲ್ಲ, ನೀನು ಒಬ್ಬ ಸಾಮಾಜಿಕ ಜೀವಿ. ಹಾಗಂದಾಗ ಆ ಸಾಮಾಜಿಕ ಜೀವಿಯಾಗಿ ಸಮಾಜದ ತತ್ವ, ಚಿಂತನೆಗಳು, ನಿಯಮಗಳು, ನಡತೆಗಳು ಹಾಕಿದ್ದಾರೆ. ಅದರಲ್ಲಿರುವಂಥದ್ದನ್ನ ನೀವು ಬದುಕನ್ನು ರೂಪಿಸಿಕೊಳ್ಳಲು ಅಳವಡಿಸಿಕೊಂಡಿದ್ರೆ ಆವಾಗ ನಿಮ್ಮ ಬದುಕಿಗೆ ಅರ್ಥ ಬರುತ್ತದೆ, ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಹೇಳಿ. ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶರಣರ ಗುಣ ಮರಣದಲ್ಲಿ ನೋಡುವಂತೆ ಯಾಕೆ ಹೇಳೋದಂದ್ರೆ, ಶರಣರು ಒಂದು ತತ್ವ, ಒಂದು ಆದರ್ಶ, ಒಂದು ಚಿಂತನೆಗಾಗಿ ನಮ್ಮ ಪ್ರಾಣವನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂತ ಸಿದ್ಧರಾಗಿ ಸಾವಿಧ್ಯದಲ್ಲಿಲ್ಲ ನೋಡ್ರಿ ಎಷ್ಟು ಒಂದ್ ಕಡೆ ಮಧುವರಸ ಮತ್ತು ಶಿವಶರಣ ಹಳೆಯ ಮಕ್ಕಳು ಶೀಲವರ್ತ ಮತ್ತು ಲಾವಣ್ಯ ಅನ್ನುವಂಥ ಇಬ್ಬರು ಮದುವೆ ಆಗಿರ್ತದೆ. ಆ ಮದುವೆ ಆಗಿದ್ದನ್ನ ಕೇಳಿ ತಾಳ್ಕೊಳ್ಳಾದೇನೆ ಬಿಜ್ಜಳ ಅರಸನ ಮೇಲೆ ಒತ್ತಾಯ ಮಾಡಿ ಒಳಗೆ ಕಲ್ಯಾಣದ ಕ್ರಾಂತಿ ಒಳಗೆ ದಂಗೆ ಆಗುವಂತಹ ರೀತಿಯಲ್ಲಿ ಮಾಡಿದ್ದಂತಾನೆ ಸುಮಾರು ಹೇಳ್ತೀನಿ, ಸಾವಿರಾರು ಜನ ಶರಣರನ್ನ ಆನೆಯ ಕಾಲಿಗೆ ಕಟ್ಟಿ ಒಳೆ ಹೋಟೆ ಅಂತ ಕರೀತಾರೆ, ಎಳ್ಕೊಂಡು ಹೋಗ್ತಕ್ಕಂಥದ್ದು. ಎಲ್ಲಿ ತನಕ ಎಳ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವ್ರ ಸಾವು ಸಮೀಪಿಸ್ಬೇಕು, ಅಲ್ಲಿವರೆಗೆ ಸಾಯೋವರೆಗೆ ಅವರನ್ನು ಕೊಲ್ಲುವಂತಹ ಕೆಲಸವನ್ನು ಮಾಡಿದ್ರು ಬಿಜ್ಜಳ ಅರಸ ಮತ್ತು ಈ ಕೊಂಡಿ ಮಿಂಚಣ್ಣನಂತ ಪುರೋಹಿತಶಾಹಿಗಳು. ಅದಕ್ಕೆ ಅದು ಮಹಾನವಮಿಯ ದಿವಸ ಆಗಿದ್ದ ಕಡೆ ಕಲ್ಯಾಣ ಕ್ರಾಂತಿ, ಚೇಂಜ್ ಆಫ್ ಐಡಿಯಾಸ್, ಚೇಂಜ್ ಆಫ್ ಲೈಫ್. ಕ್ರಾಂತಿ ಮನಸ್ಸಿನಿಂದ ಬರ್ತದ, ಕ್ರಾಂತಿ ಸಮಾಜದಲ್ಲಿ ಆಗ್ತದ, ಕ್ರಾಂತಿ ಇಡೀ ಸಮಾಜದ ಬದಲಾವಣೆ. ಅದು ಕ್ರಾಂತಿ ಯಾಕೆ ಆಗ್ಬೇಕಾಯ್ತು ಅಂದ್ರೆ ಅವ್ರ ಉದ್ದೇಶ ಏನಿತ್ತು ಬಸವಣ್ಣನವರು ಮತ್ತು ಉಳಿದ ಶರಣರದಂತಂದ್ರೆ, ಇವರು ತತ್ವಗಳು, ಚಿಂತನೆಗಳು ಏನದವ ಇವು ನನಗೆ ದಾರಿದೀಪವಾಗಬೇಕು, ಮುಂದಿನ ಸಮಾಜದ ಚಿಂತನೆಗಳು ಸದೃಢಗೊಳ್ಳಬೇಕು, ಪುರೋಹಿತಶಾಹಿ ಸಂಪ್ರದಾಯವಾದಿಗಳ ತತ್ವಗಳ ಹಿನ್ನಡೆ ಆಗಬೇಕು. ಯಾವುದಕ್ಕೆ ವೈಜ್ಞಾನಿಕ ಮೌಲ್ಯಗಳಿದೆಯೋ, ಯಾವುದಕ್ಕೆ ನೈತಿಕ ಮೌಲ್ಯಗಳಿದೆಯೋ, ಯಾವ ಚಿಂತನೆಗಳಿಗೆ ಅರ್ಥ ಇದೆಯೋ, ವೈಶಿಷ್ಟ್ಯತೆ ಇದೆಯೋ, ಯಾವುದನ್ನ ಅಳವಡಿಸಿಕೊಳ್ಳುವುದರಿಂದ ಬದುಕಿಗೆ ಸಾರ್ಥಕತೆಗೆ ಅರ್ಥ ಬರ್ತದೋ ಅದನ್ನ ಮುಂದಿನ ಸಮಾಜಕ್ಕೆ ತಿಳಿಸ್ಕೊಡ್ಬೇಕನ್ನುವಂತಹ ದೃಷ್ಟಿಯಿಂದ ಇವರು ಪ್ರಯತ್ನ ಮಾಡ್ತಾ ಇದ್ರು. ಇದಕ್ಕೆ ಅಡ್ಡಗಾಲ ಹಾಕಿರ್ತಕ್ಕಂಥವ್ರು ಪುರೋಹಿತಶಾಹಿಗಳು ಸಂಬಂಧ. ಹಿಂಗಾಗಿ ಕಲ್ಯಾಣ ಕ್ರಾಂತಿ ಅವತ್ತಿನ ದಿವಸ ಎಷ್ಟೋ ಹುಡುಕಿ ವಚನ ಸಾಹಿತ್ಯ, ವಚನಗಳನ್ನ ಸುತ್ತಿ ತಂದೇನೆ ಶರಣರನ್ನು ಕೊಲೆ ಮಾಡಿರ್ತಕ್ಕಂಥದ್ದು ಅಷ್ಟಾದ್ರೂ ಸಹಿತ
ಅದರೊಳಗೂ ಸಹಿತ ಸತ್ಯ ಹಿಂಸೆ ಅಂತ ಬಡದಾಡ್ತಕ್ಕಂಥ ಮಹಾತ್ಮ ಗಾಂಧಿ ಒಳಗೂ ಒಬ್ಬವ ಭಗತ್ ಸಿಂಗ್ ಇದ್ದಿರ್ತಾನ, ಒಬ್ಬ ಚಂದ್ರಶೇಖರ್ ಆಜಾದ್ ಇದ್ದಿರ್ತಾನ, ಒಬ್ಬ ವೀರ್ ಸಾವರ್ಕರ್ ಇದ್ದಿರ್ತಾನ. ಅವರು ಎದ್ದು ಬಂದರು. ಯಾರು ಎದ್ದು ಬಂದರು? ಚಿನ್ಮಯ ಜ್ಞಾನಿ ಬಸವಣ್ಣ, ಮಡಿವಾಳ ಮಾಚಿದೇವ ಅವರು ತಲವಾರ್ ಹಿಡಿದು ನೋಡಿದ್ರಲ್ಲ. ಈ ಶರಣರ ವಚನ ಸಾಹಿತ್ಯವನ್ನ ರಕ್ಷಿಸಬೇಕು. ಆ ರಕ್ಷಿಸ್ತಕ್ಕಂಥ ಹೊಣೆ ನಮ್ಮದಿದೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ವಚನವನ್ನು ನಾವು ರಕ್ಷಿಸ್ತೀವಿ, ವಚನ ಸಾಹಿತ್ಯವನ್ನು ನಾವು ರಕ್ಷಿಸ್ತೀವಿ ಅಂತ ಅವರು ಇಲ್ಲಿಂದ ವಚನ ಸಾಹಿತ್ಯವನ್ನು ಬಸವ ಕಲ್ಯಾಣಕ್ಕೆ ವಚನ ಸಾಹಿತ್ಯವನ್ನು ತಗೊಂಡು ಹೋಗ್ಬೇಕು. ಉಳಿಯುವವರೆಗೆ ಹೆಂಗೆ ಹೋಗಿರ್ಬೇಕು? ಬಸ್ ಇದ್ದುವ, ಟಮ್ ಇದ್ದುವ, ಏರೋಪ್ಲೇನ್ ಇದ್ದುವ, ಎಷ್ಟು ಸಂಘರ್ಷಮಯವಾಗಿರ್ತಕ್ಕಂಥ ಬದುಕನ್ನು ನಾವು ಕಲ್ತಿದ್ರು. ಆದ್ರೆ ವಚನ ಸಾಹಿತ್ಯವನ್ನು ರಕ್ಷಿಸಬೇಕು. ಮುಂದೆ ಆ ವಚನ ಸಾಹಿತ್ಯವನ್ನ ಉಳಿಯುವಂತಹ ರೀತಿಯಲ್ಲಿ ಫಗು ಹಳಕಟ್ಟಿಯವರು ಪ್ರಯತ್ನ ಮಾಡಿದರು. ವಚನ ಸಾಹಿತ್ಯದ ಪಿತಾಮಹ ಫಗು ಹಳಕಟ್ಟಿಯವರು ವಚನ ಸಾಹಿತ್ಯವನ್ನ ಉಳಿಸಿ ಅದನ್ನು ಬೆಳೆಸೋದಕ್ಕೆ ಸುಮಾರು ವಚನಗಳು ಇನ್ನೂ ಸಹಿತ ಬೆಳಕಿಗೆ ಬಂದಿಲ್ಲ. ಆದ್ರೆ ಆ 770 ಅಮರ ಗಣಗಳ ವಚನಗಳು ಎಷ್ಟು ಬರೆದಿದ್ದಾರೋ ಒಬ್ಬೊಬ್ಬರು ಒಂದು ಎರಡು ವಚನಗಳಷ್ಟೇ ಖಂಡಿತ. ಹೆಣ್ಣು ಮಕ್ಕಳಿಗೆ ಆದರ್ಶವಾಗಿರ್ತಕ್ಕಂಥ ಅಕ್ಕ ಮಹಾದೇವಿ, ಅಣ್ಣ ಬಸವಣ್ಣ, ಅಲ್ಲಮ ಪ್ರಭುಲಿಗಳು ಎಲ್ಲರೂ ಇದ್ದಾರೆ. ಕೊನೆಗೆ ಬಂದಾಗ ಹೇಳ್ತೀನಿ ನನ್ನ ಒಂದೇ ಮಾತು, ಲೇಸೆನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಬರೀ ಬರ್ತಕ್ಕಂಥ वो आदमी अच्छा था, वो आदमी बुरा था, वो आदमी बुरा था. ಸತ್ಯದ ಮೇಲೆ ಸಹಿತ ನಿಮ್ಮ ವರ್ಣನೆ ಆಗ್ತದೆ. ಸತ್ಯದ ಮೇಲೆ ಉಸಿರು ಹೋಗ್ತದೆ. ಹೆಸರು ಇರ್ಬೇಕಂತೇನೆ, ಹೆಸರು ಬೆಳೆಸ್ಬೇಕಂತೇನೆ, ಹೆಸರು ಇರ್ಬೇಕಂತೇನೆ ನಮ್ಗೆ ಗೊತ್ತಿಲ್ಲ. ಹೆಸರು ಇರ್ಬೇಕಂತೀವಿ ಅಂತಂದ್ರ ಬದುಕಿನ ಆದರ್ಶಗಳು, ಚಿಂತನೆಗಳು, ನಾವು ಯಾವ ರೀತಿ ಬದುಕ್ತೀವಿ ಅನ್ನುವಂಥದ್ದು, ಅದಕ್ಕೆ ದಾರಿ ತೋರಿಸ್ತಕ್ಕಂಥ ಇಂಥ ಶರಣರ ವಚನಗಳ ಚಿಂತನೆ ಆಗ್ತದೆ ಅಂತ ನಮ್ಮ ಮುರಿಗವರು ಹೇಳಿದಂಗೆ ಪ್ರಚಾರ ಬರೀ ಮನವಿ ಮಾಡ್ಕೊಳ್ತೇವೆ. ಪ್ರಚಾರ ಬರೀ ಇದರಿಂದ ಸೀಮಿತ ಬೇಡ. ಬಹಳ ಹಿಂದಿದ್ದೀವಿ ನಾವು. ಬೇರೆ ಧರ್ಮದವರಿಗೆ ಕಂಪೇರ್ ಮಾಡಿದರೆ ಪ್ರಚಾರ ಬಹಳ ಕಡಿಮೆ, ಪ್ರಚಾರ ಹೆಚ್ಚಾಗ್ತದೆ. ಮತ್ತೆ ಯುವಕರಿಗೆ ಹೆಚ್ಚು ಸ್ಫೂರ್ತಿ ತುಂಬತಕ್ಕಂಥ ಕೆಲಸ. ಯುವಕರಿಗೆ ಸ್ಪರ್ಧಾತ್ಮಕ ಪ್ರಪಂಚವನ್ನು ಎದುರಿಸತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸಿದ್ದಾರೆ. ಅದು ಆಗ್ಬೇಕಾಗಿದೆ. ಬದುಕನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ಆತ್ಮಬಲ ಅನ್ನುವಂಥದ್ದು ಯುವಕರು ಕೈಗೂಡಿಸ್ಕೊಳ್ಬೇಕಾಗುತ್ತೆ. ಆತ್ಮಬಲ ಬಹಳ ಕಡಿಮೆ ಆಗ್ತದೆ. ಯೂಸ್ಗಳ ರಿಸಲ್ಟ್ ಕಡಿಮೆ ಆಗ್ತದೆ. MBBS ಸೀಟ್ ಅನಿಸ್ಲಿಲ್ಲ ನನಗೆ, MBBS ಸೀಟ್ ಬೇಕು, BAMS ಅಂತ ಮಾಡಲ್ಲ ನಾನು. ಆ ಸೀಟ್ ಸಿಗ್ಲಿಲ್ಲಂತೆ ಆತ್ಮಹತ್ಯೆ ಮಾಡಿ. ಇದೆಲ್ಲ ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮ ಮನೆ ಒಳಗೆ ತಂದೆ ತಾಯಿಗಳಂತೂ ಕಳಿಸ್ಲಿಕ್ಕೆ ಕರೆದೀವಿ ಮಾಡಬೇಕು ಅಂದ್ರೆ ತಂದೆ ತಾಯಿಗಳ ಮನೆಗೆ ಹತ್ತನ ಅಂತಿದೆ. ಮಕ್ಕಳು ಯಾವಾಗೋ ಬರ್ಲಿಕ್ಕಂತ ಮಕ್ಕಳು ಟಿಫಿನ್ನು ಕಿಚನ್ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟು ಬಂದು ಕೂಡಲೇ ಸ್ಕೂಲ್ ಬ್ಯಾಗ್ ಇಟ್ಟು ಅದು ಕಿಚನ್ ಪ್ಲಾಟ್ಫಾರ್ಮ್ ಅಲ್ಲಿ ಇಟ್ಟಿದ್ದು ಅನ್ನ ತಿಳ್ಕೊಂಡ್ಬಿಟ್ಟು ಮಗು ಆಡ್ಲಿಕ್ಕೆ ಹೋಗ್ಬೇಕು. ಸಂಜೆಗೆ ಬಂದು ಕೂಡಲೇ ತಂದೆನೂ ಆಯಾಸ ಆಗಿರ್ತದ, ತಾಯಿನೂ ಆಯಾಸ ಆಗಿರ್ತದ. ಸಂಜೆ ಅಡುಗೆ ಆಗಿದ ಕೂಡಲೇ 9 ತನಕ ಮಾಡ್ಕೊಳ್ಳೋದು ಇಷ್ಟ ಆಯ್ತಾ. ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಪುರ್ಸೊತ್ತಿಲ್ಲ. ರೊಕ್ಕಕ್ಕೆ ಬಂದಂತೆ, ಆಸ್ತಿಗೆ ಬಂದಂತೆ, ಪ್ರೆಸ್ಟೀಜ್ಗೆ ಬಂದಂತೆ. ಇನ್ನು ಮನೆಯೊಳಗೆ ಹಿರಿಯರಿಗಂತೂ ನಿಮ್ಮ ಮನೆಯೊಳಗೆ ಎಲ್ಲರಿಗೂ ಹಿರಿಯರಿಗೆ ಇಟ್ಕೊಂಡ್ರೆ ಬಹಳ ಧನ್ಯವಾದ. ವಯಸ್ಸಾಗಿರೋ ಕೆಲಸಕ್ಕೆ ಬರುವಂತ ಮನೆಗೆ ಹೊರಗೆ ಹಾಕ್ಲಿಕ್ಕೆ ಪೊಲಿಟಿಕಲ್ ಲೀಡರು ಮುಂದಿನ 5 ವರ್ಷಗಳಲ್ಲಿ ನಾನು 100 ವೃದ್ಧಾಶ್ರಮಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇನೆ. ಹುಚ್ಚರಂತಾನೆ ವೃದ್ಧಾಶ್ರಮಗಳ ಕಮ್ಮಾಗಲಿ ಅಂತ ಜನ ಹೊಡೆದಾಡ್ಲಿಕ್ಕಿರ್ತಾರೆ. ಬೇಕಾ ನಮ್ಗೆ ವೃದ್ಧಾಶ್ರಮಗಳು?
ಕಾಲ ನನ್ನ ಗರ್ಭದಲ್ಲಿಟ್ಟುಕೊಂಡು ನೋವನ್ನು ಅನುಭವಿಸಿ ಈ ಜಗತ್ತಿಗೆ ನೀನು ಬರುವಂತಹ ರೀತಿಯಲ್ಲಿ ನೋಡ್ಕೊಂಡಿದ್ದೀನಿ. ಕೈ ಹತ್ತಿದ್ರೆ, ಕಾಲಿಗೆ ಹತ್ತಿದ್ರೆ, ಎಲ್ಲೆಲ್ಲ ಹತ್ತಿದ್ರು ಸಹಿತ ನಿನ್ನನ್ನು ಅತ್ಯಂತ ಜಾಗರೂಕತೆಯಿಂದ ಬೆಳೆಸಿದ್ದೀನಿ. ನಾವು ಮಾಡಿರುವಂತಹ ಶ್ರಮಕ್ಕೆ ನಿನ್ನ ಕಡೆಯಿಂದ ಪ್ರತಿಫಲ ಕೇಳ್ತಾ ಇಲ್ಲ, ಆದರೆ ಸಮಾಜಕ್ಕೆ ಕಂಟಕವಾಗಿ ಬೆಳೆಯೋದು ಬೇಡ. ಇದನ್ನು ನಾನು ಹೇಳ್ಬೋದು. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥವನು. ನೀನು ಸಮಾಜದ ಕಂಟಕನಾಗಿ ಬೆಳೆಯುವಂತ ಬೇಡ, ಸಮಾಜಕ್ಕೆ ಸ್ಫೂರ್ತಿಯಾಗಿ, ಸಾಮಾಜಿಕ ವ್ಯಕ್ತಿಯಾಗಿ, ಸಮಾಜದ ಸತ್ ಕಾರ್ಯಕ್ಕೆ ಬೆನ್ನೆಲುಬಾಗಿ ನಿಂತುಕೊಳ್ತಕ್ಕಂಥ ವ್ಯಕ್ತಿತ್ವ ನೀನು ರೂಪಿಸಿಕೊಳ್ಳತಕ್ಕಂಥ ಜವಾಬ್ದಾರಿ ನಮ್ದಿಲ್ಲ ತಂದೆ ತಾಯಿಗಳು. ಆ ಕೆಲಸ ನಾವು ಮಾಡಬೇಕಾಗಿಲ್ಲ. ನಮ್ಮ ಮನೆಯೊಳಗೆ ನಾವು ನೌಕರಿ ಮಾಡ್ಲಿಕ್ಕೆ ಹೋದೇವಂದ್ರೆ ಸಹಿತ ನಮ್ಮ ಮನೆಯೊಳಗೆ ಹಿರಿಯ ಅಜ್ಜಿ ಅಜ್ಜ ಇರ್ತಾರಲ್ಲ, ಪಾಪ ಮೊಮ್ಮಕ್ಕಳು ಅಜ್ಜ ಅಜ್ಜಿ ಪ್ರೀತಿ ಮಾಡ್ತವ್ರಿ, ಮಾಡಲ್ಲಂತೆ ನನಗೆ ನೋಡಿದೆ ನಾನು. ಆದ್ರೆ ಈ ತಂದೆ ತಾಯಿಗಳಿಗೆ ಮಾಡ್ಲಿಕ್ಕಾಗಲ್ಲ ನೋಡ್ರಿ. ಅವ್ರು ಕೇಳಿದ್ರೆ ಟೈಮ್ ಕೊಡ್ಲಿಕ್ಕಾಗಲ್ಲ, ಅವ್ರಿಗೆ ಟೈಮ್ ಕೊಡ್ಲಿಕ್ಕಾಗಲ್ಲ, ಕಳಿಸ್ಲಕ್ಕೆ ಬೆಂದಂತ ಕಡೆದು ಅವ್ರಿಗೆ ವೃದ್ಧಾಶ್ರಮಕ್ಕೆ ಕಳಿಸ್ಬಿಡ್ತಾರೆ. ರೊಕ್ಕ ಎಷ್ಟಕ್ಕೆ ಹೋಗಲ್ಲ ರಾಜ್ಕುಮಾರ್ ಪಾಟೀಲ್, ರೊಕ್ಕದ ಕಿಮ್ಮತ್ತಿಲ್ಲ. 1 ಲಕ್ಷ ತಗೊಳ್ತಿಲ್ಲ, 1,10,000 ಕೊಡ್ತೀನಿ. ನಮ್ಮ ಅಜ್ಜಿ ನಮ್ಮ ತಾಯಿ ನಿಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ಯಾಕೆ ನನ್ನ ತನಗೇನಲ್ಲ ನೀನೇ ಇಟ್ಕೊಂಡು. ಅದ್ರ ಒಂದು ಮಾತು ಹೇಳ್ತೀನಿ, ಯಾವ ಹೆತ್ತ ತಂದೆ ತಾಯಿಗಳಿಗೆ ಅವ್ರೇನು ಪ್ರೀತಿ ಕೊಟ್ಟು ತೋರಿಸಿದ್ದಾರೆ, ಅವ್ರೇನು ನಮಗೆ ಆಶ್ರಯವಾಗಿ ನಿಂತಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ, ಅದರ ಅರ್ಧ ಆದರೂ ಸಹಿತ ಅವ್ರಿಗೆ ಪ್ರೀತಿ ತೋರಿಸೋದು ಬೇಡ, ನಕ್ಕಣಿಸೋರಿಗೆ ಪ್ರೀತಿ ತೋರಿಸೋದು ಬೇಡ. ಸಮಾಜದ ಋಣ, ಗುರುವಿನ ಋಣ ತೀರಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿ. ಇನ್ನೊಂದು ಏನ್ ಮಾಡಲಿಕ್ಕೆ ಹೇಳ್ತೀನಿ, ಈ ಮನೆಗೆ ಮಕ್ಕಳಿಗೆ ಇಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ರಮೇಶ್ ಮಾಡ್ಕೋಬೇಕು, ಒಂದು ಹುಟ್ಟಿದ ಕೂಡಲೇ 1 ವರ್ಷ 2 ವರ್ಷ 3 ವರ್ಷ ಆಯ್ತು ಅಂತ ಇಟ್ಕೊಳ್ಳಿ. ಕಿಡ್ಸ್ ಸೆಂಟರ್ಸ್ಗಳಿಗೆ ಕಳಿಸಿ. ಕಿಡ್ಸ್ ಸೆಂಟರ್ದಾಗ ಆ ಸೆಂಟರ್ದ ನೋಡ್ಕೊಳ್ತಕ್ಕಂಥ ವಾರ್ಡನ್ನ ತಾಯಿ ಆಗ್ಲಿಕ್ಕೆ ಸಾಧ್ಯ, ತಾಯಿ ಮಮತೆಯನ್ನು ಕೊಡ್ಲಿಕ್ಕೆ ಸಾಧ್ಯ. ಅಲ್ಲೊಯ್ದು ಬಿಡ್ಲಿಕ್ಕೆ ನಡೆದ ಒಂದು ಮಗು ಏನು ಪ್ರಶ್ನೆ ಮಾಡ್ತದ ಪಾಟೀಲ್, ಅಮ್ಮ ಅಲ್ಮಾರಿ ಬೀಗ ಹಾಕ್ಲಿಕ್ಕೆ, ಮನೆಯ ಬೀಗ ಹಾಕ್ಲಿಕ್ಕೆ, ಬೀಗ ಹಾಕೊಂಡು ನೀನು ಮನೆಗೆ ನಡೆದಿದ್ದಿ, ಆದ್ರೆ ನನಗೆ ಮಾತ್ರ ಕಿಡ್ಸ್ ಸೆಂಟರ್ದಾಗ ಬಿಡ್ಲಿಕ್ಕೆ, ಆ ಅಲ್ಮಾರಿ ಒಳಗಿರುವ ವಸ್ತುಗಳಿಗಿಂತಲೂ ವೇಸ್ಟ್ ಏನು ನಾನು. ಕೆಲವೊಂದು ಜನ ಇಂಥವ್ರದ ಮಕ್ಕಳೇ ಹುಟ್ಟಿವಲ್ಲ ಅಂತ ಚಿಂತೆ ಮಾಡ್ತಕ್ಕಂಥ ಮಕ್ಕಳು ಹುಟ್ಟಿದ್ರೆ ಅಲ್ಮಾರಿ ಬೀಗ ಬಲ್ಲಿಟ್ಕೊಂಡು ಮಗುವಿಗೆ ಮಾತ್ರ ಕಿಡ್ಸ್ ಸೆಂಟರ್ ಕಳಿಸ್ತಾರಂತಂದ್ರೆ ಎಷ್ಟು ಮಟ್ಟಿಗೆ ಶ್ರೇಷ್ಠ ಆಗ್ತದೆ. ಇದು ಒಂದಿದೆ. ಇನ್ನು ಅದರ ಬಾದು ಮಗ ಹಾಸ್ಟೆಲ್ದಾಗಿದ್ದ ಹುಷಾರಿಲ್ಲ, ಮಾಡ್ಕೊತೀವಿ ಹಾಸ್ಟೆಲ್ದಾಗ ಇರ್ಬೇಕು. ಅಲ್ಲಿ ಹಾಸ್ಟೆಲ್ದಾಗಿಂದ ಅಡುಗೆ ಹೆಂಗೆ ಇರ್ತದ, ಶುರು ದಿನ ನೀವು ಹೋಗಿದಾಗ ಅಡ್ಮಿಷನ್ ಮಾಡಿಸ್ಬೇಕು ಹೋಯ್ತೀನಿ ಪ್ರಕಾಶ್ ಮಾಡ್ಕೊತೀವಿ ಸರ್, ನಿಮ್ಗೆ ಅವ್ರು ಊಟ ಕೊಡ್ತಿದ್ದು ನೋಡಿ ಮರಳಾಗ್ತೀವಿ. ಇಟ್ಟು ಚಲೋ ಊಟ ಅನ್ನೋದು ನಮ್ಮ ಮಗನಿಗೆ ಇದು ಚಲೋನೆ ಸಿಗ್ತದೆ. ಹಿಂದಿನ ಸರಿ ನಿಮ್ಮ ಮಗ ಬಂದು ಯಾವಾಗ ಹೇಳಿಗತ್ತು ನೋಡು, 1 ತಿಂಗಳು 2 ತಿಂಗಳಾಗಿದ್ದ ಪಾಪ ನೀವು ಬಂದಿದ್ದ ದಿವಸ ಏನು ಊಟ ಕೊಡ್ತಿದ್ರಲ್ಲ, ನಂತರ 2 ತಿಂಗಳ ನಂತರ ನಾವು ಊಟ ಮಾಡ್ಲಿಕ್ಕೆ ಹೋಗಿನಿ, ನೀವು ಊಟ ಮಾಡ್ಲಿಕ್ಕಾಗಲ್ಲ, ನಾ ಇಲ್ಲಿರೋದು ನಮ್ಮ ಮನೆಗೆ ಬರ್ತೀನಿ ಅಂದ್ರೆ ಹಾಸ್ಟೆಲ್ದಾಗ ಇಡ್ಲಿಕ್ಕೆ ಆಶೆ ಪಡ್ತಾ ಇದ್ದೀವಿ, ಹಾಸ್ಟೆಲ್ದಾಗ ಇಟ್ಟು ಶಿಕ್ಷಣ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜವಾಗಿ ಬಂದು ಹೇಳ್ತದ ಈ ದೇಶದ ಸಂಸ್ಕೃತಿ ಒಳಗೆ ಏನಂದ್ರೆ 16 ವರ್ಷಗಳ ಕಾಲ ಮಗು ತಂದೆ ತಾಯಿಗಳ ಜೊತೆಯಲ್ಲಿಯೇ ಇರಬೇಕು. 16 ವರ್ಷಗಳ ಕಾಲ ಆ ಮಗುವಿಗೆ ಮಮತೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ತನ್ನ ಬಗ್ಗೆ ನಂಬಿಕೆ, ತಂದೆ ತಾಯಿಗಳ ನಂಬಿಕೆ, ಸಮಾಜದ ಬಗ್ಗೆ ನಂಬಿಕೆ ಬೆಳೆಯುವಂತಹ ರೀತಿಯಲ್ಲಿ ಮಗುವನ್ನು ಬೆಳೆಸಬೇಕು ಅನ್ನುವಂಥದ್ದು ಈ ದೇಶದ, ಈ ಸಂಸ್ಕೃತಿಯ, ಭಾರತದ ಸಂಸ್ಕೃತಿಯ ಸಿದ್ಧಾಂತ ಇದೆ. ನೋಡಬೇಕಾಗಿದೆ. ನೀವು 100% ಹೇಳ್ತೇನೆ ಕಾಶಿನಾಥ್ ಪಾಟೀಲ್ ಏನಂದ್ರೆ, ಹಳ್ಳಿಯೊಳಗಿರ್ತಕ್ಕಂಥ ತಂದೆ ತಾಯಿಗಳಿರುವಂತಹ ಮಕ್ಕಳು ಏನದಾರ ಅವರಿಗೇನು ವ್ಯವಹಾರಿಕ ಜ್ಞಾನ ಅದ, ಅವರಿಗೇನು ವ್ಯವಹಾರಿಕ ಜ್ಞಾನ ಅದ. ಇಲ್ಲಿ ಸಿಟಿ ಒಳಗೆ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳಿಗೆ ಹೋಗ್ತಾರೆ ನೋಡಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ನಾವು ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮನುಷ್ಯ ಅಂತ ತಿಳ್ಕೊಂಡು ನಾನು ಹೇಳಾಗತ್ತೆ ನಿಮ್ಗೆ. ಹಳ್ಳಿ ಒಳಗಿರುವಂತಹ ಮಕ್ಕಳಲ್ಲಿ ಏನು ವ್ಯವಹಾರಿಕ ಜ್ಞಾನ ಅದ, ಆ ವ್ಯವಹಾರಿಕ ಜ್ಞಾನ ಈ
ಪಟ್ಟಣದಲ್ಲಿರುವಂತ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳ ಬಲ್ಲಿ ಇತ್ತು ಅಂದ್ರೆ ನನಗೆ ಸೋಲೆ ನೀವು ಶರಣಾಗ್ಲಿಕ್ಕೆ ತಯಾರಿ. The students are going only to international public schools, but they are not having outside knowledge. Only bookish knowledge, only bookish knowledge. ಪಾಪ ಏನ್ ಮಾಡ್ತಾರೆ? ಪ್ರಭುದೇವರು 90% ಮಾರ್ಕ್ಸ್ ತಗೊಂಡ್ರೆ ಕೂಡ ಹುಡುಗಿ ಬಿ ತಗೋಬೇಕು, ಬಿರಾದರ್ ಬಿ ತಗೋಬೇಕು, ಮೇಡಮ್ ಅವ್ರು ಬಿ ತಗೋಬೇಕು, ಎಲ್ಲರೂ 90% ತಗೋಬೇಕಂದ್ರೆ 60% 50% ತಗೊಂಡಿಗೆ ಹೋಗ್ಬೇಕಿಲ್ಲ. ಬದುಕಬೇಕಾ ಬೇಡ? ಅವ ಬದುಕೋದಕ್ಕೆ ಅವ್ರಿಗೆ ಸ್ಫೂರ್ತಿ ತುಂಬಬೇಕಾ ಬೇಡವ? 45% ತಗೊಂಡ 45 ಮಾರ್ಕ್ಸ್ ತಗೊಂಡು ಪಾಸ್ ಆಗಿದ್ದಾನವ. ಆದ್ರೂ ಸಹಿತ ಅವನಿಗೆ ಬದುಕುವ ಹಕ್ಕಿದೆ. ಬಸವಣ್ಣನವರು ಪ್ರಯತ್ನ ಪಟ್ಟಿದ್ದ ಅದನ್ನೇ. ಪ್ರತಿಯೊಬ್ಬ ಸಮಾಜದ ಮೇಲೆ, ಭೂಮಿಯ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಬದುಕುವ ಹಕ್ಕಿದೆ. ಲಿವಿಂಗ್ ಇಸ್ ಮೈ ರೈಟ್. ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡ್ತಕ್ಕಂಥ ಹಕ್ಕಿದೆ ನನಗೆ. ನನ್ನ ಬದುಕನ್ನ, ನನ್ನ ಧರ್ಮವನ್ನ ನಾನು ಅಳವಡಿಸಿಕೊಳ್ಳೋದಕ್ಕೆ ನಾನು ಹಕ್ಕನ್ನು ಹೊಂದಿದ್ದೇನೆ. ಇದನ್ನು ನಮಗೆ ಮನವರಿಕೆ ಆಗಬೇಕು ಬೇಡ? ಆ ಬದುಕುವ ಹಕ್ಕನ್ನು ಯಾರೂ ಕಸಿದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಬದುಕುವುದಕ್ಕೆ ಹಕ್ಕಿದೆ. ಅವನು ಬದುಕಬೇಕು. ಆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಸಮಾಜ ಸ್ಫೂರ್ತಿಯಾಗಿ ನಿಲ್ಲಬೇಕು, ಸಮಾನತೆಗಾಗಿ ನಿಲ್ಲಬೇಕು ಅಂತ ಹೇಳ್ಕೊಟ್ಟಿದ್ದು ಅಣ್ಣ ಬಸವಣ್ಣ. ಬಹಳ ಮಾತಾಡ್ತೇನೆ ಅಂತ ಅನ್ಸುತ್ತೆ. ಕೊನೆಗೆ ಒಂದೇ ಒಂದು, ಎಷ್ಟು ದಿವಸ ಬದುಕ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದೀವಿ ಅನ್ನುವಂಥದ್ದು ಮುಖ್ಯ. ಅದರ ಜೊತೆಗೆ ನಮ್ಮಿಂದ ಇತರರಿಗೆ ತೊಂದರೆಯಾಗದಂತೆ ಕೊನೆಗೆ ನಾನೊಂದು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಏನಂತಾರೆ, ಸಪ್ತರ್ ಹಿಂಗ್ ಸಹಿಬೇಕು. ನಿನ್ನೆ ಚಲೋ ಇದ್ದಂತೆ ವಿಚಾರ, ನಿನ್ನೆ ಚಲೋ ಇತ್ತು. ರಾತ್ರಿ ಅಲ್ಲಿ ಪ್ರಭುದೇವ್ರಲ್ಲಿ ಮಾತಾಡ್ಲಕ್ ಬಂದಿರಿ. ಮನೆಗೆ ಹೋಗಿ ಮುಂಚೆನೆ 6-7 ಅಂಬಡಿಗೆ ಹಿಂಗ್ ಸುತ್ತಿ ಬಂದ್ರೆ ಇದು ಹ್ಯಾಂಗ್ರಿ? ಯಾರಿಗೆ ಎತ್ತರಸಿಲ್ಲ, ಮಾಡೋದಿಲ್ಲ, ತೊಳೆಯೋದಿಲ್ಲ, ಬಳೆಯೋದಿಲ್ಲ, ದವಾಖಾನಿಗೆ ಹೋಗೋದಿಲ್ಲ, ದವಾಖಾನೆ ಖರ್ಚು ಹಾಕೋದಿಲ್ಲ. ಏನಂದ್ರಿ? ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋ ಜರುರಿ ಬೀಳೋದು ರಾಜ್ಕುಮಾರ್ ಪಾಟೀಲ್. ಬೇಸರಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದಿಲ್ಲ. ಎಷ್ಟು ಅರ್ಥಪೂರ್ಣವಾಗಿ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ. ಆ ರೀತಿಯಾದಂತಹ ಮಾರ್ಗದಲ್ಲಿ ನಾವು ಬದುಕಲಿಕ್ಕೆ ಪ್ರಯತ್ನ ಪಡೋಣ. ನಮ್ಮ ಜೀವನ ನಾವು ಉತ್ತಮವಾದಂತಹ ಚಿಂತನೆಗಳಿಂದ ಮೈಗೂಡಿಸ್ಕೊಳ್ಳೋಣ ಹೇಳ್ತಾ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಸಹಿತ, ಜೊತೆಯಲ್ಲಿ ಎಲ್ಲ ಸಹೋದರ ಸಹೋದರಿಗಳು ಅನಂತ ಶರಣು.